ಏನು ನೀನೇನು ಓದ್ತಿರೋದು? ಡಿಪ್ಲೊಮಾ ಸೆಕೆಂಡ್ ಇಯರ್. ಡಿಪ್ಲೊಮಾ ಏನು ಮಾಡಬೇಕು ಅನ್ಕೊಂಡಿದ್ಯಾ ಈ ಹೊಸ ವರ್ಷಕ್ಕೆ? ಹೊಸ ವರ್ಷಕ್ಕೆ ಸೆಕೆಂಡ್ ಇಯರ್ ಮೊದಲು ಪಾಸ್ ಆಗೋಣ ಅಂತ ಅನ್ಕೊಂಡಿದ್ದೀನಿ. ಸೆಕೆಂಡ್ ಇಯರು ಪಾಸ್ ಆಗೋಣ ಅಂತ. ಪಾಸ್ ಆಗೋಣ ಅನ್ಕೊಂಡಿದ್ಯಾ? ಪಾಸ್ ಆಗೋದ್ರ ಬಗ್ಗೆ ಚಿಂತೆ ಬಿಟ್ಟು ಏನಾದ್ರು ಜೀವನದಲ್ಲಿ ಏನಾದ್ರು ಅಚೀವ್ ಮಾಡೋದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ಯಾನೋ? ಅಷ್ಟೆಲ್ಲ ಇಲ್ಲ ಹಾ? ಅಷ್ಟೆಲ್ಲ ಇಲ್ಲ ನಿಂಗಿದ್ಯಾ? ಓನಾ ಏನಕ್ಕೆ? ಬೇಜಾನಿದೆ ಮಸ್ತ್ ಕಾಸು ಮಾಡ್ಬೇಕು. ಮಸ್ತ್ ಕಾಸು ಮಾಡಬೇಕು. ಇರಪ್ಪ ಓಸಿ ವೆರಿ ಇಂಟ್ರೆಸ್ಟಿಂಗ್. ಹೆಂಗ್ ಮಾಡ್ತೀಯ ಕಾಸು? ಏನಾದ್ರೂ ಕೆಲಸ ಮಾಡಿನೇ ಹಾಂ ಒಟ್ಲಲ್ಲಿ ಕಾಸು ಮಾಡ್ಬೇಕು. ಮುಗ್ಸನ ಸೆಕೆಂಡ್ ಪಿ ಆದ್ಮೇಲೆ ಏನಾಗುತ್ತೆ ನೋಡೋಣ. ಡಿಗ್ರಿ ಓದಲ್ವಾ? ಡಿಗ್ರಿ ಮುಗಿಸ್ಬಿಟ್ಟೆ. ಹಾಂ ಹಂಗೆ ಏನು ಸ್ಪೆಷಲ್ ಟ್ಯಾಲೆಂಟ್ ಏನು ಇಲ್ವಾ? ಸ್ಪೆಷಲ್ ಟ್ಯಾಲೆಂಟು ಕತೆ ಬರೆಯೋದು, ಕತೆ ಬರೆಯೋದು ಸೂಪರ್. ಆಮೇಲೆ ಮೂವಿ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಐತೆ ಅಷ್ಟೇ. ಮೂವಿ ಫೀಲ್ಡಲ್ಲಿ ಇಂಟ್ರೆಸ್ಟ್ ಐತೆ. ಮೂವೀಸ್ ಮಾಡ್ಬೇಕು. ಡೈರೆಕ್ಟರ್ ಆಗ್ಬೇಕಾ ಆಕ್ಟರ್ ಆಗ್ಬೇಕಾ? ಡೈರೆಕ್ಟರ್. ಡೈರೆಕ್ಟರ್ ಆಗ್ಬೇಕು. ಏನು ನಿನ್ನ ಹೆಸರು? ಪ್ರವೀಣ್ ಕುಮಾರ್. ಪ್ರವೀಣ್ ಕುಮಾರ್ ನಿರ್ದೇಶಕರು, ಬರೆದಿಟ್ಕಳೆ ಮುಂದಿನ ಫ್ಯೂಚರ್ ನಿರ್ದೇಶಕರು ಪ್ರವೀಣ್ ಕುಮಾರ್. ಕತೆ ಗೀತೆ ಬರ್ದಿದ್ಯಾ ಹೆಂಗೆ? ಓ ಅಣ್ಣ ಯಾವ್ದು ಬರ್ದಿದ್ಯಾ? 3-4 ಬರ್ದಿದ್ದೆ. ಯಾವ ಟೈಪಲ್ಲಿ ಬರ್ದಿದ್ಯಾ? ಯಾವ ಜನರು? ಮೋಟಿವೇಶನ್. ಮೋಟಿವೇಶನ್ ಯಾರು ನೋಡಲ್ಲ, ಬೇಕಾಗಿಲ್ಲ. ಆದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಮೋಟಿವೇಶನ್ ಬೇಕಾಗಿಲ್ಲ. ಅದೇ ಕಂಡೋರ್ ಮನೆಗೆ ಸುದ್ದಿ ಆದ್ರೂ ನೋಡ್ತಾರ. ಒಬ್ಬ ಅವ್ನು ನೋಡಿ ಇವನ ಹೆಂಗೆ ಗುಳ್ಳೆರಿ ಕೂತ ನೋಡು. ಮಧ್ಯರಾತ್ರಿ ಬ್ರಿಡ್ಜ್ ಹತ್ತಾನೆ. ಎಲ್ಲ 4 ಮೋಟಿವೇಶನ್. 4 ಅಲ್ಲ, ಒಂದೊಂದು ತರ. ಒಂದೊಂದು ತರ. ಓಕೆ, ಈ ಒಂದು ಹೊಸ ವರ್ಷ ನಿಮಗೆ ಹೊಸತನ ತರಲಿ, ಒಳ್ಳೇದಾಗ್ಲಿ. ಏನಾ ನಿನಗೇನಿಲ್ವಾ ಸ್ಪೆಷಲ್ ಟ್ಯಾಲೆಂಟು? ಓ ಗರ್ಲ್ಸ್, ವಾಟ್ ಇಸ್ ಯುವರ್ ನೇಮ್? ಮಾತಾಡಕ್ ಬರಲ್ವಾ? ಯಾಕೆ ನಾಲ್ಗೆ ಇಲ್ವಾ? ಯೋ ಯವ್ವ ನಿಲ್ಲವೋ. ಹೊಸ ವರ್ಷದ ಶುಭಾಶಯಗಳು. ಸೇಮ್ ಟು ಯು. ಕನ್ನಡದಲ್ಲಿ ಹೇಳು. ನಿಮಗೂ ಕೂಡ. ನಮಗೂ ಕೂಡ ಹೊಸ ವರ್ಷದ ಅವ್ವ ಅವನ ಮುಖ ಯಾಕೆ ತೋರಿಸ್ತಿಲ್ಲ? ಅವ್ವ ಓ ಯಾಕೋ ಮಕ್ಕ ತೋರ್ಸಕ್ಕ. ಮತ್ತೆ ಹೆಂಗಿತ್ತು 2024? ಚೆನ್ನಾಗಿರ್ಲಿಲ್ವಾ? ಯಾಕೆ? ಇವಳೊಬ್ಳು ಬಂದ್ಲು ನನ್ನ ಲೈಫಲ್ಲಿ. ಅದು ಚೆನ್ನಾಗಿ. ಇವಳೊಬ್ಳು ಬಂದ್ಲಾ? ಅಂದ್ರೆ ಯಾವ ತರ? ಫ್ರೆಂಡ್ ಆಗಿ. ಯಾಕೆ ಲವ್ ಗಿವ್ ಏನಿಲ್ವಾ? ಎಲ್ಲ ಐತೆ. ಎಲ್ಲ ಆಯ್ತಾ ಇವಳ ಮೇಲ? ಥೂ, ನಾನು ಕೇಳಿದ್ ಬೇರೆ ಲವ್ ರೀ. ಇಲ್ಲ ಆ ಥರ ಎಲ್ಲ ಏನಿಲ್ವಾ? ತುಂಬಾ ಪ್ಯೂರ್. ಮೇಡಮ್ ಅವರೇ, ಇವ್ರ ಲೈಫಲ್ಲಿ ಹೋಗ್ಬಿಟ್ಟು ನೀವು ಭಾಳ ಅವ್ರಿಗೆ ಖುಷಿ ಕೊಟ್ಬಿಟ್ಟಿದ್ದೀರಾ. ಹೊಸ ವರ್ಷದ ಶುಭಾಶಯಗಳು. ಮಾತಾಡಬೇಕು ಪಟ ಅಂತ ಹೆಣ್ಮಕ್ಳು. ಈ ದೇಶದ ನಾರಿ ಶಕ್ತಿ ಫ್ರೀ ಕೊಡ್ತೀರಾ? ಬಾಯ್ ಬಿಟ್ಬಿಟ್ರೆ ಚೆನ್ನಾಗಿರಲ್ವಾ? ಯಾಕ್ರಿ ಚೆನ್ನಾಗೇ ಕಾಣ್ತಿದ್ದೀರಲ್ಲ? ಯಾಕೆ ಅಮ್ಮಂಗೆ 2,000 ಬರ್ತಾ ಇದೆಯಾ? ಇಲ್ಲ, ಬರಲ್ಲ ನಮಗೆ. ಬರಲ್ವಾ? ಯಾಕೆ? ನಮ್ದು ಕಂಪ್ನಿ ಇದೆ, ಅದಕ್ಕೆ ಬರಲ್ಲ. ಓ, ನಿಮ್ದೇ ಕಂಪ್ನಿ ಇದೆಯಾ? ಒಬ್ಬೊಬ್ಬ ಶ್ರೀಮಂತರು. ಮತ್ತೆ ಹೆಂಗಿದೆ 2024 ಹೆಂಗಿತ್ತು? ಏನು ಬದಲಾಗಬೇಕು 2025ರಲ್ಲಿ? ಏನು ಗೋಲ್ಸ್ ಇಟ್ಕೊಂಡಿದ್ದೀರಾ ಲೈಫಲ್ಲಿ? ಏನೂ ಇಲ್ಲ. ಏನೂ ಇಲ್ವಾ? ಯಾಕ್ರಿ? ಸುಮ್ಮನೆ ಓದ್ ಪಾಸ್ ಆದ್ರೆ ಸಾಕು. ಮನೇಲಿ ಮದುವೆ ಗಿದ್ವೆ ಮಾಡ್ಬಿಡ್ತಾರೆ. ಡಿಗ್ರಿ ಬಂದಾಗ ಏನು ಮಾಡ್ತೀರಾ? ಅದೆಲ್ಲ ಮಾಡಲ್ವಾ? ಯಾಕೆ? ಅದೆಲ್ಲ ಮಾಡಲ್ಲ ಅಂತ ಕಾನ್ಫಿಡೆನ್ಸ್ ಇದೆಯಾ? ನಾವು ಬೇಡ ಅಂದ್ರೆ ಮಾಡಲ್ಲ. ಅದಂತೂ ಕಾನ್ಫಿಡೆನ್ಸ್ ಇದೆ. ಹಂಗೆ ನಿಮ್ಗೆ ಇಷ್ಟಪಟ್ಟು ಹುಡುಗಂಗೆ ಮಾಡ್ತಾರ ಅಥವಾ ಅವರೇ ನೋಡಿದ್ದ? ನಿಜ ಹೇಳಿ, ಸುಳ್ಳು ಹೇಳ್ಬಿಡಿ. ಸುಳ್ಳೆಲ್ಲ ಹೇಳಕ್ ಬರಲ್ಲ. ನಿಜವಾಗ್ಲು? ಓಕೆ, ಸೂಪರ್, ಒಳ್ಳೇದಾಗ್ಲಿ. ಓಕೆ, ಥ್ಯಾಂಕ್ ಯು. ನೀ ಯಾರಮ್ಮ? ನಾನು ಹುಡುಗಿ. ಸೌಮ್ಯ. ಅಯ್ಯೋ, ಏನು ಸೌಮ್ಯ ಅನ್ಬಿಟ್ರಿ. ಓಕೆ, 2024 ಮುಗೀತು. ಮತ್ತೆ ಹೆಂಗಿದೆ ಲೈಫು 2024? ಏನು ಓದ್ತಿರೋದು? ಫಸ್ಟ್ ಪಿ ಯು. ಅಯ್ಯೋ ಮಗ, ಏನಿದೆ ಲೈಫಲ್ಲಿ ಗೋಲ್ಸ್? ಏನಾಗಬೇಕು ಅನ್ಕೊಂಡಿದ್ದೀರಾ ಓದಿ? ಇಂಜಿನಿಯರು. ವಾವ್, ಆಗ್ತೀರಾ? ಇಲ್ಲ ಇಂಜಿನಿಯರ್ ಆಗ್ತೀರಾ? ಇಲ್ಲ ಮದುವೆ ಆದ್ಮೇಲೆ ಹತ್ತೋಳಿ ಆ ಬೆಳಗು ಹತ್ತೋಳಿ ಆಗ್ತೀರಾ? ಪಕ್ಕಾ ಗ್ಯಾರಂಟಿ? ಆ ಗೋಲ್ಸ್ ಇದೆ ನಿಮ್ಗೆ? ಎಷ್ಟಿತ್ತು ಪರ್ಸೆಂಟೇಜ್ 10th ಅಲ್ಲಿ? 85. ಪರವಾಗಿಲ್ವೇ? ಏನು ಯಾವ ಕಾಂಬಿನೇಷನ್ ಇದು? ಏನು ಓದ್ತಾ ಇದ್ದೀರಿ? ಈಗ PCMC. ಓಕೆ, ಸೂಪರ್. ಈಗ ಏನು ಗೋಲ್? ಇಂಜಿನಿಯರ್ ಆಗ್ಬೇಕು ನೀವು. ಈಗ ನೀವು ಹೊಸ ವರ್ಷ ಅಂತ ಬಂದಾಗ ಲೈಫಲ್ಲಿ ನಿಮಗೆ ಗೊತ್ತಿರೋ ಥರ ಏನೇನು ಬದಲಾವಣೆ ಆಗಬೇಕು? ಲೈಫ್ ಚೆನ್ನಾಗಿರ್ಬೇಕು, ರಾಜ್ಯ, ಈ ದೇಶದ ಬಗ್ಗೆ ಏನು ಗಮನ ಇಲ್ವೇ? ಅದವರು ರೆಸ್ಪಾನ್ಸಿಬಿಲಿಟಿ ಅವ್ರು ಮಾಡಿದ್ರೆ ಸಾಕು. ಹೌದು, ನಮಗೇನಿಲ್ಲ, ನಾವು ಆರಾಮ ಜಾಲಿಯಾಗಿ ಇದ್ಬಿಡೋಣ ಅಂತ. ನನ್ನ ಹೆಸರು ಶ್ರಾವಣಿ. ಅವ್ರಿಗೆ ಇಲ್ಲ ಅಂದ್ಮೇಲೆ ನಮಗಿರುತ್ತಾ ಹೇಳಿ? ರೊಚ್ಚಿಗೆ ಎದ್ಬಿಟ್ರು ಅವರು. ಹೇಳಿ, ಅವ್ರಿಗೆ ಇಲ್ಲ ಅಂದ್ಮೇಲೆ ನಮಗಿರುತ್ತಾ? ನಾವು ಕರೆಕ್ಟ್ ಆಗಿರ್ಬೇಕಲ್ವಾ? ನಾವು ಕರೆಕ್ಟ್ ಆಗಿರ್ಬೇಕಂದ್ರೆ ಫಸ್ಟ್ ದೊಡ್ಡವರು ಎಲ್ಲ ಸರಿಯಾಗಿರ್ಬೇಕಲ್ವಾ? ದೊಡ್ಡವರೆಲ್ಲ ಸರಿ ಆಗಬೇಕು, ಆಮೇಲೆ ಚಿಕ್ಕವ್ರು ಸರಿ ಆಗಬೇಕು. ಓಕೆ, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ನೀವು ಇಂಜಿನಿಯರ್ ಆಗಿ. ಪಾಪ ಮಾತಾಡ್ಸ. ಬ್ರೋ ನಮಸ್ಕಾರ ಹೊಡೆದ್ಬಿಟ್ಟಲ್ಲಪ್ಪ ಇವ ಬಂದಡಿಕೆನೆ. ಅಣ್ಣ ನಮಗೆ ಇವೆಲ್ಲ ಬೇಡ ಅಣ್ಣ. ನಿನ್ನ ಮೇಡಮ್ ನಮಸ್ಕಾರ ಮೇಡಮ್. ಏನು ನಿಮ್ಮ ಹೆಸರು? ವಿದ್ಯಾ. ನೀವು ಮಗಳ ಅಲ್ವಾ? ಕೂತ್ಕೊಳ್ಳಿ.
ಇಲ್ಲ ಅಲ್ಲ ಅಪ್ಪ ಸದ್ಯ ಯಾಕಂದ್ರೆ ಆಮೇಲೆ ನಿಮ್ಮನ್ನ ಮಾತಾಡ್ಸಕ್ ಬಂದಿವ್ರು ಎಸ್ಕೇಪ್ ಆಗ್ಬಿಟ್ರೆ ಮಾತಿಗೆ ಸಿಗೋರು ಯಾರು ಏನು ಮೇಡಮ್ ನಿಮ್ಮ ಹೆಸರು ವಿದ್ಯಾ ಸರ್. ವಿದ್ಯಾ ಏನು ಓದ್ತಿರೋದು ಆಮೇಲೆ ಮಾತಾಡ್ತೀನಿ ಇಲ್ಲ ಇಲ್ಲ ನಾನು ನಿಮ್ಮನ್ನ ಕೇಳ್ತೀನಿ ಎವ್ರಿ ಡೇ ಯು ವಿಲ್ ಬಿ ಆಸ್ಕಿಂಗ್ ಎವ್ರಿವನ್ ನೋ ವಾಟ್ಸ್ ಯುವರ್ ಪ್ರಾಬ್ಲಮ್ ಲೆಟ್ ಮೀ ಆಸ್ಕ್ ಯು ವಾಟ್ಸ್ ಯುವರ್ ಪ್ರಾಬ್ಲಮ್ Yes, ma'am. Thank you so much. yeah you're welcome For the because first I'm a time. teacher na so obviously I have to question you we always question students we will ask you what's your problem whenever you come to these things have you ever solved these problems ಆಕ್ಚುಲಿ ಏನು ಗೊತ್ತಾ ಮೇಡಮ್ yeah tell me ನಾ ಕನ್ನಡದಲ್ಲೇ ಮಾತಾಡ್ತೀನಿ ನೀವು ಪ್ರೋಗ್ರಾಮ್ ನೋಡ್ತೀರಾ ನಮ್ದು without seeing you I never ever go out of the house ಏನ್ ನಿಮ್ ಪ್ರಾಬ್ಲಮ್ ನೋಡ್ತಾ ಇರ್ತೀನಿ ಹೇಳಿ ಈಗ ನನಗೆ ಯಾವಾಗಲೂ ಒಂದು ಆಫೀಸಲ್ಲಿ ಬಾಧೆ ಇತ್ತು ಎಲ್ಲರ ಪ್ರಾಬ್ಲಮ್ಸ್ ಕೇಳ್ತೀನಿ ನಾನು ನನ್ನ ಪ್ರಾಬ್ಲಮ್ಸ್ ಯಾರು ಕೇಳೋದಲ್ಲ ಅಂತ ಅದಕ್ಕೆ ನಾನು ಫಾರ್ ದ ಇದೀನಿ ಫಸ್ಟ್ ಅಲ್ವಾ? ಟೈಮ್ ಒಬ್ರು ನನ್ನ ಪ್ರಾಬ್ಲಮ್ ಕೇಳಿದ್ದಾರೆ Sure. ಸೊ ಕೊನೆಗೂ ಅದು ಕೂಡ ಹೊಸ ವರ್ಷದಲ್ಲಿ at least I can't be a real prema to you in presence of that I can be your mother name is prema right ಥ್ಯಾಂಕ್ ಯು ಸೋ ಮಚ್ ಮೇಡಮ್ Yeah, welcome. ನಮ್ಮ ಕಾರ್ಯಕ್ರಮನ ವೀಕ್ಷಣೆ ಮಾಡಿದಕ್ಕಾಗಿ Sure. ನನ್ನ ಪ್ರಾಬ್ಲಮ್ಸ್ ಹೇಳ್ಬೇಕಾ ಖಂಡಿತ ಐ ಹ್ಯಾವ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಮೇಡಮ್ I'll try to solve it ಈ ಕಡೆ ಹೇಳಕ್ಕಾಗಲ್ಲ ಬಿಡಕ್ಕಾಗಲ್ಲ okay personally when you are free now you tell me I'll help you ಓಕೆ ಓಕೆ ಮಾತಾಡಿಸ್ತೀನಿ ಅಯ್ಯೋ ಎಲ್ಲ ಹುಡುಗರೇ ಮಾತಾಡ್ಸ್ಕೊಂಡ್ ಬಂದಿದ್ದೀರೋ ಸ್ವಲ್ಪ ಹುಡುಗಿರು ಮಾತಾಡ್ಸೋಣ ಮೇಡಮ್ ಏನು ನಿಮ್ಮ ಹೆಸರು ಮಾತಾಡಲ್ಲ ಯಾಕೆ ನಿಮಗೆ ಕನ್ನಡ ಬರುತ್ತಾ ಹಾ ಬರುತ್ತೆ. ಹಬ್ಬ ಸದ್ಯ ಏನು ಓದ್ತಾ ಇರೋದು CA ಮಾಡ್ತಿದ್ದೀನಿ. ಸಿ ಎನಾ ಏನು ಹೇಳಿ ಸಿ ಎ ಫುಲ್ ಫಾರ್ಮ್ ಚಾರ್ಟೆಡ್ ಅಕೌಂಟೆಂಟ್. ಹೌದಾ ನಾನೇನೋ ಕಂಪನಿ ಅಕೌಂಟೆಂಟ್ ಅನ್ಕೊಂಡಿದ್ದೆ ನೀವು ಸಿ ಎಸ್ ಸಿ ಎನಾ ಓಕೆ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ ಈಗ 2025ಕ್ಕೆ ಹೊಸ ಜೀವನ ಏನಿಲ್ಲ ಇವಾಗ CS ಸ್ಟಾರ್ಟ್ ಮಾಡಿದೀವಲ್ಲ ಹಾ. ಸೊ ದಟ್ ಎಕ್ಸಾಮ್ಸ್ ಬರಿಬೇಕು ಪಾಸ್ ಆಗಬೇಕು ಅಂತ ಇದೆ ಇದು ಈಗ ಸ್ಟಾರ್ಟ್ ಮಾಡಿರೋದು ಹೌದು ಬಹುಶಃ ಮಿಟ್ಟಮಿ ಬರುವಾಗ ಅವ್ರ ಥರ ಸಣ್ಣ ಆಗಿರ್ತೀರ ಅನ್ಸುತ್ತೆ ಬಹುಶಃ ನೀವು ಅಸ್ಥಿ ಪಂಜರ ಮಾತ್ರ ಉಳ್ಕೊಂಡಿರ್ತೀರಿ ಆ ಥರ ಏನಿಲ್ಲ. ಯಾಕಂದ್ರೆ ನಾನು ಸಿ ಎಸ್ ಸ್ಟೂಡೆಂಟ್ ಸಿ ಎಸ್ ಆಯ್ತಾ ಅದನ್ನ ಓದೋ ವರ್ಷದಿಗೆ ನಿಮ್ಮಂಗೆ ಆಗೋಗಿದೆ ನಾನು ಅದಕ್ಕೆ ಬೇಡ ಅಂತ ಹಿಂಗೆ ಹಿಡಿದ್ಬಿಟ್ಟೆ ಆಯುಧನ ಹೇಳಿ ಅದೇ CA ಇಂಟರ್ಮೀಡಿಯೇಟ್ ಕ್ಲಿಯರ್ ಮಾಡ್ಬೇಕು ಅಂತ ಅದೇ ಏನಿದೆ ಗೋಲ್ ಏನಿದೆ ನಿಮ್ದು ಲೈಫಲ್ಲಿ ಲೈಫ್ ಅಲ್ಲ ಅದೇ CA ಆಗ್ಬೇಕು ಸಿ ಎ ಆಗಬೇಕು ಸಿ ಎ ಆಗಬೇಕು ಮನೇಲಿ ಏನು ಹೇಳ್ತಾರೆ ತಗೊಂಡಿದ್ಯಾ ಕೋರ್ಸು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡು ಅಂತ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡು Yeah. ಮದುವೆ ಮಾಡ್ದೆ ಅದೆಲ್ಲ ಇವಾಗ ತಲೆ ಲವ್ ಆ ಥರದ್ದು ಇಷ್ಟೊಂದು ಸುಂದರವಾಗಿರೋ ಹುಡುಗಿಗೆ ಇನ್ನು ಯಾರು ಕ್ಯಾಚ್ ಹಾಕಿಲ್ವಾ ಇಲ್ಲ CA ಮೇಲೆ ನಿಮಗೆ ಏ ನಿಜ ಹೇಳಿ ಸುಳ್ಳು ಹೇಳ್ಬೇಡಿ ನಿಜ ಹೇಳಿ CA ಮೇಲೆ ಕಾನ್ಸಂಟ್ರೇಟ್ ಇರೋದು ಟೈಮೇ ಸಿಗಲ್ಲ. ಲವ್ ಬಗ್ಗೆ ಏನು ಹೇಳ್ತೀರಾ ಇದೊಂದು ದೊಡ್ಡ ಮೇಜರ್ ಪ್ರಾಬ್ಲಮ್ ನಮ್ಮ ಯೂತ್ಸ್ಗೆ ಅದು ನ್ಯಾಚುರಲ್ ಆಗಿ ಆದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ನ್ಯಾಚುರಲ್ ಆಗಿದ್ರೆ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿ ಆಗದೆ ಇರೋದು ಅಂದ್ರೆ ಹೆಂಗೆ ಅರೇಂಜ್ ಮ್ಯಾರೇಜ್. ಥ್ಯಾಂಕ್ ಯು ಸೋ ಮಚ್ ಅರೇಂಜ್ ಮ್ಯಾರೇಜ್ ವಿರುದ್ಧ ಇಷ್ಟೊಂದು ಖರಾಬ್ ಆಗಿರೋದಕ್ಕೆ ನಮಗೂ ಇಷ್ಟ ಇಲ್ಲ ನಿಮ್ಮ ಪ್ರಕಾರ ಏನು ಲವ್ ಅಂದ್ರೆ ಲವ್ ಅಂದ್ರೆ ಅದು ಬೈ ಇನ್ನರ್ ಫೀಲಿಂಗ್ ಇಂದ ಬರಬೇಕು ಇನ್ನರ್ ಫೀಲಿಂಗ್ ಇಂದ Yeah. ಹೆಂಗಿರ್ಬೇಕು ನಿಮ್ಮ ಮದುವೆ ಆಗೋ ಹುಡುಗ ಇರುತ್ತಲ್ಲ ಎಲ್ಲ ಹುಡುಗಿರ್ಗು ಒಂದು ಸಮಥಿಂಗ್ ಮೈಂಡಲ್ಲಿ ಹೆಂಗಿರ್ಬೇಕು ಸ್ಪೆಷಲ್ ಕ್ಯಾರೆಕ್ಟರ್ ಸ್ಯಾಲ್ರಿ ಸ್ಯಾಲ್ರಿ ಎಲ್ಲ ಡಸಂಟ್ ಮ್ಯಾಟರ್ ಫಾರ್ ಮೀ ಸ್ಯಾಲ್ರಿ ಎಷ್ಟಿರ್ಬೇಕು ಸ್ಯಾಲ್ರಿ ಎಲ್ಲ ಡಸಂಟ್ ಮ್ಯಾಟರ್. ನಾವು ಸಿಎಂ ನಿಮ್ಮ ಹುಡುಗನಿಗಿಂತ ₹1 ನಿಮಗೆ ಜಾಸ್ತಿ ಇರಬೇಕು ಆ ಥರದ್ದೇನಿಲ್ಲ. ಸ್ಯಾಲ್ರಿ ಏನಾದ್ರು ನಿಮಗೆ ₹1,00,000 ಇರಬೇಕು ಆ ಥರದ್ದೇನಿಲ್ಲ. ಯಾವ್ದಾದ್ರು ಇದ್ರೆ ನಡೆಯುತ್ತೆ ಬಟ್ ದುಡ್ಡಿಲ್ಲ ಅಂದ್ರೆ ಓಕೆನಾ ಒಳ್ಳೆ ಹುಡುಗ ಆಗಿದ್ರೆ ಓಕೆನಾ ದುಡ್ಡಿಲ್ಲ ಅಂದ್ರೆ ಹೋಮ್ಲೆಸ್ ಎಲ್ಲ ಮದ್ವೆ ಆಗಕ್ಕಾಗುತ್ತಾ? ಒಂದ್ ಲೈಫ್ ಅಲ್ಲಿ ಒಂದ್ ಹಂತದಲ್ಲಿ ಇರ್ಬೇಕು. He should be able to take care of himself ಆ ತರ. ನಿಮ್ಗೆ ಅದೆಲ್ಲ ಇಲ್ಲ ಪಾಪ ಎಲ್ಲ ಇವರೇ ಬ್ಯಾಲೆನ್ಸ್ ಮಾಡಿ ಗಂಡನ ಮಗು ತರ ನೋಡ್ಕೊತಾರೆ ಅಲ್ವಾ ಗಂಡನ ಮಗು ತರ ನೋಡ್ಕೊತಾರೆ ಅಲ್ವಾ ಮೋಟಿವೇಟ್ ಮಾಡ್ತೀನಿ. ನಿಮ್ಮ ಹೆಸರೇನು ಅನುಷಾ. ಅನುಷು ತರ ಹುಡುಗಿ ಸಿಗ್ಬೇಕಂತ ಯಾವ ಹುಡುಗರು ಆ ಥರ ಇರಲ್ಲ ಮಿನಿಮಮ್ ಕೆಲಸ ಮಾಡೇ ಮಾಡ್ತಾರೆ ಓಕೆ ಈ ಹೊಸ ವರ್ಷ ನಿಮಗೆ ಎಲ್ಲ ಒಳ್ಳೇದಾಗಲಿ ಹ್ಯಾಪಿ ಥ್ಯಾಂಕ್ ಯು.